ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೋಲುವೆ ನಿನ್ನ ಪ್ರೀತಿಯ ಮುಂದೆ ಇಡದೆ ಯಾವ ಲೆಕ್ಕನೇ. ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ 2025ರಲ್ಲಿ ದಸರಾ ಹಬ್ಬ ಹೇಗಿತ್ತು, ನಮ್ಮ ಮೈಸೂರಿನಲ್ಲಿ ಜಂಬೂ ಸವಾರಿ ಹೇಗಾಯಿತು ಅಂತ ಅಂದ್ಬಿಟ್ಟು ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. 2024 ಆ್ಯಂಡ್ 2025 ಎರಡೂ ದಸರಾ ವಿಡಿಯೋ ಈ ವ್ಲಾಗಲ್ಲಿ ಅಪ್ಲೋಡ್ ಆಗಿದೆ. ಬೇಗ ಹೋಗಿ ಚೆಕ್ಔಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಡೆದು ಬರುವಾಗ ನೆರಳ ಶಬ್ದನು ನಿನಗೆ ಕೇಳಬೇಕು. ಮಾನವನ ಕಷ್ಟಗಳ ಪರಿಹಾರ ಮಾಡಲು ನೀ ಧರೆಗೆ ಬಂದು ನೆಲೆಸು ಎಂದು ಬೇಡಿದರಂದು ಆ ಗೊಲವಿನಲ್ಲಿ ನಗು ನಗುತ್ತ ನುಡಿದಳುವ ಶ್ರೀಮಾತ ಬರುವೆ ನಾನು ಮಗು ನಿನ್ನ ಜೊತೆಯಲಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೋಲುವೆ ನಿನ್ನ ಪ್ರೀತಿಯ ಮುಂದೆ ಇಡದೆ ಯಾವ ಲೆಕ್ಕನೇ. ದೇವರ ಮುಂದೆ ಬಿಡುವೆ ನಾನು ಏಳು ಜನುಮ ನಿನ್ನನ್ನೇ. ನಾಡಿನ ಸಮಸ್ತ ಜನತೆಗೆ ನಾಡ ಹಬ್ಬ ಆದ ದಸರಾದ ಶುಭಾಶಯಗಳು. ಸೊ ಫೈನಲಿ ನಿಮಗೂ ಗೊತ್ತಾಗಿರುತ್ತೆ ನಾನು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ನಾವು ಮೈಸೂರಲ್ಲಿ ನಡೀತಿರೋ ಜಂಬೂ ಸವಾರಿ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಲಾಸ್ಟ್ ಇಯರ್ 10 to 15 ಮೆಂಬರ್ಸ್ ಹೋಗಿದ್ವಿ. ಗ್ಯಾಂಗ್ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ. ಬಟ್ ಇವತ್ತು ಕಾರಣಾಂತರಗಳಿಂದ ಅವರವರ ಕೆಲಸ ಬ್ಯುಸಿ ಇರೋದ್ರಿಂದ ನಮ್ಮ ಗ್ಯಾಂಗ್ ಅವರು ಯಾರೂ ಇಲ್ಲ. ನಾನು ನಮ್ಮ ನರೇಶ್ ಅಣ್ಣ ಇಬ್ಬರೇ ಹೋಗ್ತಾ ಇದ್ದೀವಿ. ಸೊ ಮೈಸೂರು ಜಂಬೂ ಸವಾರಿ ನೋಡೋಕ್ಕೆ ಬೇರೆ ಊರುಗಳಿಂದ ಎಲ್ಲ ಜನ ಬಂದಿರ್ತಾರೆ. ಅದರಲ್ಲೂ ನಮ್ಮ ಮೈಸೂರಲ್ಲಿರೋರಂತೂ 2 days ಬಿಫೋರ್, 1 night ಬಿಫೋರ್ ಎಲ್ಲ ಪ್ಲೇಸ್ ಬೇಕು ಹಿಡ್ಕೋಬೇಕು ಅಂತ ರೋಡಲ್ಲೇ ಕೂತಿರ್ತಾರೆ. ಅದರಲ್ಲಿ ನಾವು ಮೈಸೂರಾಗಿ ಇಟ್ಕೊಂಡು ನಮ್ಮ ಮೈಸೂರಲ್ಲಿ ನಡೀತಿರೋ ಜಂಬೂ ಸವಾರಿ ನೋಡಲಿಲ್ಲ ಅಂದರೆ ಹೇಗೆ? ಸೊ ಯಾರ್ಯಾರು ಮೈಸೂರು ಜಂಬೂ ಸವಾರಿ ಬಂದಿದ್ರಿ ಅವ್ರು ಇನ್ನೊಂದ್ಸತಿ ವ್ಲಾಗಲ್ಲಿ ನೋಡ್ಕೊಳ್ಳಿ. ಸೊ ಯಾರ್ಯಾರು ಮೈಸೂರು ಜಂಬೂ ಸವಾರಿ ಬರೋಕ್ಕಾಗಿಲ್ಲ, ಡೈರೆಕ್ಟಾಗಿ ನೋಡೋಕ್ಕಾಗಿಲ್ಲ, ಸೊ ಅವ್ರುಗಳು ಈ ವ್ಲಾಗಲ್ಲಿ ಜಂಬೂ ಸವಾರಿನ ನೋಡಿ ಖುಷಿ ಪಡಿ. ಸೊ ಫೈನಲಿ ಅಂತೂ ಇಂತೂ ಬಂದ್ವಿ. ನಾವು ಬೈಕ್ ಪಾರ್ಕ್ ಮಾಡಿರೋದು ನಾವು ಬುಕ್ ಹೌಸ್ ರೋಡ್ ಪಕ್ಕದ ಗಲ್ಲೀಲಿ. ಯಾಕೆಂದರೆ ಈಗ ಬೈಕ್ನೇನಾರು ನಾವು ಅಲ್ಲಿವರೆಗೂ ತೊಗೊಂಡೋದ್ರೆ ಮತ್ತೆ ಆ ಜನಸಾಗರದಲ್ಲಿ ಬೈಕ್ ತೆಗೊಂಡು ವಾಪಸ್ ಬರೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಅಣ್ಣ ಮದ್ದೂರು ಟಿಫನ್ಸ್ ನೋಡಿಬಿಟ್ಟು ಸೊ ಹೊಟ್ಟೆ ಹಸಿತಿದೆ ಏನಾರು ಲೈಟಾಗಿ ತಿನ್ಕೊಂಡು ಹೋಗೋಣ ಅಂತ ಕರ್ಕೊಂಡ್ಬಂದ. ಇಲ್ಲಿ ಬಂದು ನೋಡಿದ್ರೆ ಚಿತ್ರಾನ್ನ ತೊಗೊಂಡಿದ್ದಾನೆ, ವಡೆ ತೊಗೊಂಡಿದ್ದಾನೆ, ಮದ್ದೂರು ವಡೆ ತೊಗೊಂಡಿದ್ದಾನೆ, ಗೋಬಿ 65 ತೊಗೊಂಡಿದ್ದಾನೆ, ಲಾಸ್ಟಲ್ಲಿ ಟೀ. ಸೊ ಇಷ್ಟೆಲ್ಲ ತಿನ್ಕೊಂಡು ನಿಜವಾಗ್ಲೂ ಈಗ ಇವನು ಜಂಬೂ ಸವಾರಿಗೆ ಬರ್ತಾನೆ, ನಡಿ ವಾಪಸ್ ಮನೆಗೆ ಕರ್ಕೊಂಡು ಹೋಗ್ತಾನೆ ಅನ್ನೋ ಭಯ ಇತ್ತು. ಬಟ್ ಖಂಡಿತ ಇವನಂಗೆ ಮಾಡಲಿಲ್ಲ, ಜಂಬೂ ಸವಾರಿಗೆ ಕರ್ಕೊಂಡು ಹೋದ. ಸೊ ನಾವು ಹೋಗ್ತಿರೋದು ಕೇರ್ ಹಾಸ್ಪಿಟಲ್ ಒಳಗಿಂದ, ಯಾಕಂದರೆ ಹೊರಗಿಂದ ಹೋದರೆ ಖಂಡಿತ ನಮಗೇನು ಕಾಣಿಸಲ್ಲ. ಸೊ ಫೈನಲಿ ಅಂತೂ ಇಂತೂ ಕೇರ್ ಹಾಸ್ಪಿಟಲ್ ಒಳಗೆ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ಸಿಕ್ಕಾಬಟ್ಟೆ ಜನ ಇದ್ದಾರೆ. ಈ ವರ್ಷದ ಜಂಬೂ ಸವಾರಿ ಹೇಗಿರುತ್ತೆ ಅಂತ ನೋಡೋಕೆ ನಾನು ವೆಯ್ಟ್ ಮಾಡ್ತಿದ್ದೀನಿ. ಸೊ ನೀವು ಈ ವರ್ಷದ ಜಂಬೂ ಸವಾರಿ ಹೇಗಿತ್ತು ಅಂತ ಅಂದ್ಬಿಟ್ಟು ನೋಡ್ಕೊಂಬನ್ನಿ. ಆಮೇಲಿಂದ ಲಾಸ್ಟ್ ಇಯರ್ 2024 ಜಂಬೂ ಸವಾರಿ ಹೇಗಿತ್ತು ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ಒಂದು ಸ್ವಲ್ಪ ಹೊತ್ತು ವಿಡಿಯೋ ಹಾಕ್ತೀನಿ. ಒಂದು ಒಳ್ಳೆ ಸೂಚನೆ ಅಸ್ತು ಅನ್ನಿ ಸುಮ್ಮನೆ ಕಾಣ ಹೊರಟೆ ಅಮ್ಮ ಎಂಬ ವಿಸ್ಮಯನೇ. ಎಲ್ಲೂ ಸಿಗದ ಬೆಳಕೊಂದು ಕಾಣುವ ಸಡಗರ ಅಂಬೆಗಾಲು ಇಡುತ್ತಿರುವೆ ಮಡಿಲಿನ ಹತ್ತಿರ. ಉಸಿರೇ ನನ್ನುಸಿರೇ ನೀನಮ್ಮ, ಉಸಿರೇ ಉಸಿರೇ ನನ್ನುಸಿರೇ ನನ್ನಮ್ಮ, ಉಸಿರೇ ನನ್ನುಸಿರೇ ನೀನಮ್ಮ, ಉಸಿರೇ ಉಸಿರೇ ನನ್ನುಸಿರೇ ನನ್ನಮ್ಮ. ಒಂದು ಒಳ್ಳೆ ಸೂಚನೆ ಅಸ್ತು ಅನ್ನಿ ಸುಮ್ಮನೆ ಕಾಣ ಹೊರಟೆ ಅಮ್ಮ ಎಂಬ
ನಿಜ ದೇವತೆ ಅಮ್ಮ. ಅವಳು ನಿಜವಾಗಿ ಸಿಗಲೇಬೇಕೀಗ, ಬರಲಿ ಬೇಗ ನಾಳೆ ಎಂದು ದಣಿವಾಗದು ಈ ಪಯಣ. ಪುಣ್ಯ ಎದೆ ಹಾರರುಣ, ಕಾಡು ಮೇಡು ಬೆಟ್ಟ ಬಯಲೇ ಸುತ್ತಲೂ ತುಂಬಿವೆ ನನ್ನ ಅಮ್ಮ. ನನಗಾಗಿ ಎಲ್ಲಿಯೂ ಕ್ಷೇಮವೇ. ಉಸಿರೇ ನನ್ನುಸಿರೇ ನೀನಮ್ಮ, ಉಸಿರೇ ಉಸಿರೇ ನನ್ನುಸಿರೇ ನನ್ನಮ್ಮ. ಒಂದು ಒಳ್ಳೆ ಸೂಚನೆ ಅಸ್ತು ಅನ್ನಿ ಸುಮ್ಮನೆ, ಕಾಣ ಹೊರಟೆ ಅಮ್ಮ ಎಂಬ ವಿಸ್ಮಯನೇ. ಬೀಸೋ ಗಾಳಿಲು ನನ್ನ ಉಸಿರಾಟ ನಿನಗೆ ತಾಕಬೇಕು ಅಮ್ಮ. ನಡೆದು ಬರುವಾಗ ನೆರಳ ಶಬ್ದನು ನಿನಗೆ ಕೇಳಬೇಕು. ನಾನು ನಿನ್ನ ಹುಡುಕೋ ಹಾಗೆ ನೀನು ಹುಡುಕಿರಬಹುದೇ. ಒಮ್ಮೆ ಅವಳು ಕಂಡು ಕಂದ ಓಡಿ ಬಂದರೆ ನನ್ನೇ ನಾನು ಹೊಲಿದು ಕೊಡುವೆ ಅವಳ ಕಾಲಿಗೆ. ಉಸಿರೇ ನನ್ನುಸಿರೇ ನೀನಮ್ಮ, ಉಸಿರೇ 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 ನನ್ನುಸಿರೇ ನನ್ನಮ್ಮ. ಉಸಿರೇ ಉಸಿರೇ ನನ್ನುಸಿರೇ ನೀನಮ್ಮ, ಉಸಿರೇ ಉಸಿರೇ ನನ್ನುಸಿರೇ ನನ್ನಮ್ಮ. ದಾರಿ ಬೇಗ ಸಾಗಲಿ ಅಮ್ಮ, ಬೇಗ ಸಿಕ್ಕಲಿ, ಜಗವೇ ಕೂಗಿ ಹೇಳಲಿ ನಾನಲ್ಲ ತಪ್ಪಲಿ, ನಾನಲ್ಲ ತಪ್ಪಲಿ. ಸೊ ಫೈನಲಿ ಅಂತೂ ಇಂತೂ ಮೈಸೂರು ಜಂಬೂ ಸವಾರಿ ನೋಡಾಯಿತು. ಈ ಸತಿ KR ಹಾಸ್ಪಿಟಲ್ ಹತ್ರ ಜಂಬೂ ಸವಾರಿ 5:40 ಬಂದುಬಿಟ್ಟಿತ್ತು. ಬಟ್ ಲಾಸ್ಟ್ ಟೈಮು 6:30 ಬಂದಿತ್ತು. ಸೊ ನಾನು ಆಗಲೇ ಹೇಳ್ದಂಗೆ ಲಾಸ್ಟ್ ಇಯರ್ದು ಜಂಬೂ ಸವಾರಿ ಹೇಗಿತ್ತು ಅಂತ ಪ್ಲೇ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಲೆಟ್ಸ್ ಗೋ 2024 ಜಂಬೂ ಸವಾರಿ ಹೇಗಿತ್ತು ಅಂತ ನೋಡ್ಕೊಂಡು ಬನ್ನಿ. ದಸರಾ 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 ಬಂತಮ್ಮ, ಹೊಸದು ಖುಷಿಯ ನಮಗೆ ತಂತಮ್ಮ. 10 ದಿನ ಪೂಜೆಯು ಅಮ್ಮ ನಿನ್ನ ಉತ್ಸವ, ನಿತ್ಯ ಹೊಸ ರೂಪವೇ ಕಂಡೆ ನಿನ್ನ ವೈಭವ. ನಮ್ಮ ಕಣ್ಣ ತುಂಬ ನೀನಮ್ಮ, ದಸರಾ 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 ಬಂತಮ್ಮ, ಹೊಸದು ಖುಷಿಯ
ಕಾಪಾಡು ನಂಬಿಕೆವು ನಿನ್ನ ನಮ್ಮಮ್ಮ ದಸರಾ 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 ಬಂತಮ್ಮ ಹೊಸದು ಖುಷಿಯ ನಮಗೆ ತಂದಮ್ಮ 10 ದಿನ ಪೂಜೆಯು ಅಮ್ಮ ನಿನ್ನ ಉತ್ಸವ ನಿತ್ಯ ಹೊಸ ರೂಪದೇ ಕತೆ ನಿನ್ನ ವೈಭವ ನಮ್ಮ ಕನ ತುಂಬದಿರಮ್ಮ ಕಂದ ನಿನಗೋಸ್ಕರ ಹೇಳುವೆ ಆ ತಾಯಿ ಇಲ್ಲಿ ಬಂದು ನಿಂತ ಕಥೆಯನು ಭಕ್ತಿ ಮೈ ತುಂಬಿರೆ ಹಾಡುವೆ ನಮ್ಮೂರು ದೇವಿ ಪುರವೂ ಆದ ಕಥೆಯನು ನಾನು ಮಣ್ಣಿನ ಪುಣ್ಯವೋ ಹಿರಿಯರ ಪುಣ್ಯವೋ ದೇವಿ ಕರುಣೆ ಹೊಳೆಯು ಹರಿದಿಹುದಿಲ್ಲಿ ಒರೆಸಿ ಕಂಬನಿ ಹರಿಸಿ ಜೇನಹನಿ ತೋರುವ ಲೀಲೆಗಳು ಸಾವಿರವಿಲ್ಲಿ ಕಂದ ನಿನಗೋಸ್ಕರ ಹೇಳುವೆ ಆ ತಾಯಿ ಇಲ್ಲಿ ಬಂದು ನಿಂತ ಕಥೆಯನು ಹಿಂದೆ ಒಂದು ಕಾಲದಲ್ಲಿ ಪೂರ್ವಜರು ತಪ ಮಾಡಿ ನೀಡಿದಳು ದರ್ಶನವ ತಾಯಿಯು ಬಂದು ಮಾನವನ ಕಷ್ಟಗಳ ಪರಿಹಾರ ಮಾಡಲು ನೀ ಧರೆಗೆ ಬಂದು ನೆಲೆಸು ಎಂದು ಬೇಡಿದರಂದು ಆ ಗೊಲವಿನಲ್ಲಿ ನಗು ನಗುತ್ತ ನುಡಿದಳು ಆ ಶ್ರೀಮಾತ ಬರುವೆ ನಾನು ಮಗು ನಿನ್ನ ಜೊತೆಯಲಿ ಶರತ್ತೊಂದ ಕೇಳೆಲ್ದೆ ನೀ ಮುಂದೆ ನಾ ಹಿಂದೆ ತಿರುಗಿ ನೋಡ ಕೂಡದೆಲ್ಲ ದಿಕ್ಕಲಿ ಒಪ್ಪಿದರು ಹಿರಿಯರು ಮುಂದೆ ಮುಂದೆ ನಡೆದರು ತಾಯಿ ಹೆಜ್ಜೆ ಗೆಜ್ಜೆನಾದ ನಿಲ್ಲೆ ತವಕ ಮನದಲ್ಲಿ ಏಕೆ ಎಂದು ತಿರುಗಿ ನೋಡೆ ಶಿಲೆಯಾದಳು ಕ್ಷಣದಲ್ಲಿ या देवी सर्वभूतेषु शक्तिरूपेण संस्थिता ಈ ವರ್ಷ ಜಂಬೂ ಸವಾರಿ ಮುಗಿಸಿ ನಮ್ಮ ಮೈಸೂರು ಅಂಬಾರಿ ವಾಪಸ್ ಅರಮನೆಗೆ ಹೋಗ್ತಾ ಇದೆ. ಸೊ ಅದೇ ಥರ ಸಕ್ಸಸ್ಫುಲಿ ಆಗಿ ಜಂಬೂ ಸವಾರಿನ ಮುಗಿಸ್ಕೊಟ್ಟು ನಮ್ಮ ಗಜಪಡೆಗಳು ಸಹ ಬನ್ನಿ ಮಂಟಪದಿಂದ ಪ್ಯಾಲೇಸ್ಗೆ ವಾಪಸ್ ಹೋಗ್ತಾ ಇದ್ದಾವೆ. ಸೊ ಫೈನಲಿ ಅಂತೂ 2025 ಆ್ಯಂಡ್ 2024 ಎರಡು ಜಂಬೂ ಸವಾರಿನ ನೋಡಿದ್ರಿ. ಇವಾಗ ನಾನು ನಮ್ಮ ಅಣ್ಣ ಹೊರಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಅಂತೂ ಇಂತೂ ನಮ್ಮ ನಾಡ ಹಬ್ಬ ಜಂಬೂ ಸವಾರಿ ತುಂಬ ಸಿಕ್ಕಾಪಟ್ಟೆ ಚೆನ್ನಾಗಾಗಿದೆ. ಸೊ ಯಾರ್ಯಾರು ಮೈಸೂರು ದಸರಾ ಅಟೆಂಡ್ ಮಾಡಬೇಕು ಅಂತ ಆಸೆ ಆಗಿದ್ರಿ, ಯಾರ್ಯಾರು ಮೈಸೂರು ದಸರಾ ಅಟೆಂಡ್ ಮಾಡೋಕ್ಕಾಗಿಲ್ಲ, ಸೊ ಅವ್ರು ಖಂಡಿತ ಈ ವ್ಲಾಗಲ್ಲಿ ನೋಡಿ ಖುಷಿ ಪಟ್ಟಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ಸೊ ಗೊತ್ತು ಈ ವರ್ಷ ಅಷ್ಟು ವೀಡಿಯೋಸ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ನಾವು ನಿಂತಿದ್ದ ಜಾಗನೂ ಅಷ್ಟೇ ಟ್ರಿಕ್ಕಿ ಆಗಿತ್ತು. ತುಂಬ ಹಿಂದೆ ನಿಂತಿದ್ದ ಕಾರಣದಿಂದ ನಮಗೆ ಮುಂದೆ ಏನಾಗ್ತಿದೆ ಅನ್ನೋದಷ್ಟು ಕಾಣಿಸ್ತಿರ್ಲಿಲ್ಲ. ಸೊ ನನಗೆ ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋಸ್ ನಾನು ಮಾಡಿ ಹಾಕಿದ್ದೀನಿ. ಸೊ ನಿಮಗೂ ಸಹ ನಮ್ಮ ಮೈಸೂರು ದಸರಾ ಏನಿದೆ ಅನ್ನೋದನ್ನ ಲೈಟಾಗಿ ತೋರಿಸಿದ್ದೀನಿ. ಸೊ ಯಾರ್ಯಾರು ಮೈಸೂರು ದಸರಾ ಅಟೆಂಡ್ ಮಾಡಿದ್ರಿ ಕಮೆಂಟ್ ಮೂಲಕ ತಿಳಿಸಿ. ಸೊ ಅಟೆಂಡ್ ಮಾಡದೇ ಇದ್ದವರು ಇಲ್ಲೇ ತಾಯಿ ಚಾಮುಂಡೇಶ್ವರಿನ ಅಂಬಾರಿನ ನೋಡಿ ಖುಷಿಪಡಿ. ಸೊ ಫೈನಲಿ ಅಂತೂ ಇಂತೂ ಒನ್ಸ್ ಅಗೇನ್ ಹ್ಯಾಪಿ ದಸರಾ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜಂಬೂ ಸವಾರಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದೇ ಥರ ಕಂಟೆಂಟ್ಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.